ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಈ ಘಟನೆನ, ಇದು ಪಾಪರೆಟ್ಟಿಪಾಳ್ಯ ಆಲದಮರ ಬಸ್ ಸ್ಟಾಪು ನಾಗರಬಾವಿ ಸೆಕೆಂಡ್ ಸ್ಟೇಜಲ್ಲಿ ಸುಮಾರು 8 ಗಂಟೆಗಳ ಸಮಯದಲ್ಲಿ ನಡೆದಂಥ ಘಟನೆ ಇದು. ರೋಡ್ ಮಧ್ಯೆ ಕಾರ್ ಕೂಡ ನಿಂತಿದ್ದು ನಾವು ಬರೋರ ದಾರಿಲಿ ಹಾಗೇನೆ. ಸೊ ಏನಂತ ನೋಡೋ ಅಷ್ಟರಲ್ಲಿ ಕಾರು ಬೆಂಕಿ ಹತ್ಕೊಂಡಿತ್ತು. ಸೊ ಅಲ್ಲಿದ್ದಂಥ ಜನರೆಲ್ಲ ಸೇರಿ ಆ ಬೆಂಕಿ ಅವಘಡನ ತಪ್ಪಿಸಿದ್ರು. ನೀರೆಲ್ಲ ಹಾಕಿ ಅಲ್ಲಿ ಆಪೋಸಿಟ್ ಹಳ್ಳಿ ಸವಿರುಚಿ ಅಂತ ಒಂದು ಹೋಟೆಲ್ ಇದೆ, ಪಾಪ ಆ ಹೋಟೆಲ್ನವರು ಸಹಾಯ ಮಾಡಿ ಆ ಬೆಂಕಿ ಅವಘಡನ ತಪ್ಪಿಸಿದ್ರು. ನೀರೆಲ್ಲ ಹಾಕಿ ಅಲ್ಲಿದ್ದಂಥ ಜನರೆಲ್ಲ ಸೇರಿಕೊಂಡು ಅಷ್ಟು ಫುಲ್ ಹತ್ಕೊಂಡಿರ್ಲಿಲ್ಲ, ಜಸ್ಟ್ ಅದು ಹೆಂಗೆ ಹತ್ಕೊಂತು ಏನಂತ ಗೊತ್ತಿಲ್ಲ. ಬಟ್ ಬ್ಯಾಟ್ರಿ ಇರೋ ಸೈಡಲ್ಲಿ ಬೆಂಕಿ ಹತ್ಕೊಂಡು ಆಲ್ಮೋಸ್ಟ್ ಬಾನೆಟ್ ಎಲ್ಲ ಬ್ಲಾಕ್ ಆಗಿತ್ತು. ಅಷ್ಟರಲ್ಲಿ ಪಾಪ ಅಲ್ಲಿರೋ ಜನ ಎಲ್ಲ ಸೇರಿ ಆ ಒಂದು ಅವಘಡನ ತಪ್ಪಿಸಿದ್ರು ನೀರೆಲ್ಲ ಹಾಕಿ. ಆದರೂ ಕೂಡ ಆ ಹತ್ಕೊಂಡಂಥ ಬೆಂಕಿ ಹೋಗ್ಲಿಲ್ಲ. ನೋಡಿ ಅಲ್ಲಿ ಹೊಗೆ ಹೇಗಾಡ್ತಿದೆ ಅಂದರೆ. ಸೊ ಮತ್ತೆ ಅದು ನೀರೆಲ್ಲ ಹಾಕಿ ಕಾರ್ನ ಸೈಡಿಗೆ ಹಾಕಿದ್ರು, ಅಲ್ಲಿರೋ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿ. ಆದರೆ ಮತ್ತೆ ಹತ್ಕೊಳ್ಳೋಕೆ ಶುರು ಮಾಡ್ತು. ಸೊ ಅಲ್ಲಿದ್ದಂಥ ಒಂದು ಒಬ್ರು ಇದ್ರಲ್ಲ ಅಣ್ಣ ಬ್ಲೂ ಶರ್ಟು, ಅವರು ಬ್ಯಾಟ್ರಿನೇ ರಿಮೂವ್ ಮಾಡಿ ಸೊ ಮತ್ತೆ ನೀರೆಲ್ಲ ತರಿಸಿ ಹಾಕಿದ್ರು. ನೋಡಿ ಹೇಗೆಲ್ಲ ಬೆಂಕಿ ರನ್ನಿಂಗಲ್ಲಿ ಇದ್ದಾಗ ಅದು ಯಾಕೆ ಹತ್ಕೊಂತು, ಅರ್ಥಿಂಗ್ ಆಯ್ತಾ ಇಲ್ಲ ಇಂಜಿನ್ ನೀಟಾಗಿ ಹತ್ಕೊಂತ ಏನಂತ ಗೊತ್ತಿಲ್ಲ ನಮಗೂ ಸರಿಯಾಗಿ. ಬಟ್ ಆ ಬೆಂಕಿ ಹೆಂಗೆ ಹತ್ಕೊಂತಂತಂದರೆ ಒಳಗಡೆ ಇದ್ದಾಗ ಲಾಕ್ ಕೂಡ ಓಪನ್ ಆಗಿಲ್ಲ. ಅಂದರೆ ಯಾಕೆಂದ್ರೆ ಹಾರನ್ನೆಲ್ಲ ಹೆಂಗೆ ಸೌಂಡ್ ಆಗ್ತಿತ್ತಂದರೆ ನೀವೇ ಕೇಳಿಸ್ಕೊಳ್ಳಿ ಅಲ್ಲಿ ಸೌಂಡ್ ಹೇಗೆ ಬರ್ತಿದೆ ಅಂತ. ಸೊ ಎಲ್ಲಾದರೂ ಯಾರು ಇಲ್ಲದೆ ಇರೋ ಜಾಗದಲ್ಲಿ ಈ ಥರ ಆಗಿಬಿಟ್ರೆ ಏನು ಮಾಡೋದು? ಯಾಕೆ ಈ ಥರ ಬೆಂಕಿ ಹತ್ಕೊಂತಂತ ನಂಗಂತೂ ಗೊತ್ತಿಲ್ಲ. ಈಗ ಸುಮಾರು 8 ಗಂಟೆಯಲ್ಲಿ ಆಗಿದ್ದಿದ್ದು. ಈ ಥರ ಒಂದು ಅವಘಡ ಸಂಭವಿಸಿದಾಗ ನಮ್ಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ, ಫುಲ್ ಪ್ಯಾನಿಕ್ ಆಗಿಬಿಡ್ತೀವಿ. ಪಾಪ ಅಲ್ಲಿರೋ ಜನಗಳೆಲ್ಲ ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ರು. ಆದರೆ ಒಳಗಡೆ ಇರೋರ್ಗೆ ಏನೂ ಆಗಿಲ್ಲ, ಯಾಕೆಂದರೆ ಸ್ಮಾಲಾಗಿ ಅದು ಲೈಟಾಗಿ ಹತ್ಕೊಂಡಿದ್ರಿಂದ ಅಷ್ಟರೊಳಗಡೆ ನೀರೆಲ್ಲ ಹಾಕಿ ತಪ್ಪಿಸಿದ್ರು. ಏನಾದರೂ ನೀರೆಲ್ಲ ಹಾಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಅದು ಜೋರಾಗಿ ಹತ್ಕೊತಾ ಇತ್ತು ಅಂತ ಅನಿಸುತ್ತೆ. ಫ್ರೆಂಡ್ಸ್, ನಾನು ಹೇಳೋದು ಇಷ್ಟೇ, ಯಾರು ಕಾರ್ ಓಡಿಸ್ತಾ ಇರ್ತೀರಾ, ಯಾರು ಕಾರ್ನ ರನ್ ಮಾಡ್ತೀರಾ, ಡ್ರೈವರ್ ಆಗಿರ್ಬೋದು ಯಾರಿಗೇ ಆಗಿರ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಸೊ ನಿಮ್ಮ ಜೀವ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜನ ಇರೋದು ಆದರೆ ಓಕೆ. ಸೊ ಜನನೇ ಇಲ್ಲದೆ ಇರೋ ಜಾಗದಲ್ಲಿ ಏನಾದರೂ ಈ ಥರ ಆದಾಗ, ನೀರಿನ ವ್ಯವಸ್ಥೆನೂ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗ್ದಿರೋಂಥ ಒಂದು ಪರಿಸ್ಥಿತಿ ಇರುತ್ತೆ. ಆವಾಗ ಅಪಘಾತ ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನೋಡ್ಕೊಳ್ಳಿ ಏನೇ ಇದ್ರೂ. ಸೊ ಕಾರಲ್ಲಿ ಬ್ಯಾಟ್ರಿ ಇದು ವೈರ್ ಏನಾದರೂ ಅರ್ಥಿಂಗ್ ಆಗಿದ್ರೆ, ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಅದು ಸ್ವಲ್ಪ ನೋಡಿಕೊಂಡು ಸೊ ಮುಂದೆ ಹೋಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಲೈವ್ ಅಪ್ಡೇಟ್ ಏನೆಲ್ಲ ಆಯಿತು, ಹೇಗಾಯಿತು ಅಂತ ಹೇಳಿ. ಸೊ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.